ರಮ್ಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತೇನೆ. ನನ್ಗಿನ್ನ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ನೀನು. ಹುಡ್ಗ ಏನಾದ್ರೂ ನಿನ್ಗೆ ಈ ರೀತಿ ನೋಡ್ಬಿಟ್ರೆ ನಿಜವಾಗ್ಲು ಕಳೆದೇ ಹೋಗ್ತಾರೆ ಅನ್ಸುತ್ತೆ. ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ಯಾ ಗೊತ್ತಾ. ಹುಡುಗನ್ ನೋಡಿದ್ಯೇನೆ? ಹಾ, ಹುಡುಗನ್ನ ಇಲ್ಲ, ನೋಡ್ಲಿಲ್ವಾ? ಹೋಗ್ಲಿ ಬಿಡೆ. ಇವಾಗ ಹೇಗಿದ್ರು ಬರ್ತಾರಲ್ಲ ಹುಡುಗನ್ ಮನೆಯವರು, ಎಲ್ಲಾರು ನೋಡುವಂತೆ. ಅಮ್ಮ ಹೇಳ್ತಿದ್ರು ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ ಅಂತ. ನಿನ್ ತರನೇ ಗುಂಡಾಗಿದ್ದಾನಂತೆ. ಮತ್ತೆ ಮನೆ ಕಡೆ ತುಂಬಾ ಅನುಕೂಲವಾಗಿದ್ದಾರಂತೆ ಕಣೆ ರಮ್ಯಾ. ನೀನು ನಂತರ ಏನ್ ಕಷ್ಟನೇ ಪಡಂಗಿಲ್ಲ. ನನಗೂ ಏನಂತ ಕಷ್ಟ ಏನಿಲ್ಲ ಬಿಡು. ನಿಮ್ ಬಾವ ನನ್ಗೇನು ಕಮ್ಮಿ ಮಾಡಿಲ್ಲ. ಇನ್ನ ಅವ್ರಿಗೇನು ತಗೊಳ್ಳೋದಿಲ್ಲ, ಅವರು ಎಲ್ಲ ನನಗೆ ತಂದ್ಕೊಡ್ತಾರೆ. ಆದ್ರೆ ನೀನ್ ಹೋಗೋ ಮನೆಯಲ್ಲಿ ತುಂಬಾ ಅನುಕೂಲ ಇದೆ ಕಣೆ. ಹುಡ್ಗೋರಪ್ಪ ಜಮೀನ್ದಾರಂತೆ. ಜಮೀನ್ದಾರ ಮನೆಗೆ ಹೋಗ್ತಿದ್ಯಮ್ಮ. ಎಷ್ಟು ಲಕ್ಕಿ ನೋಡ್ ನೀನು. ಒಂಥರ ಅದೃಷ್ಟವಂತೆ ಕಣೆ ನೀನು. ನಾನು ಅದೃಷ್ಟವಂತೆ. ಅದೃಷ್ಟ ಏನಂತ ನನಗೆ ಗೊತ್ತು ಕಣೆ ಕಾವ್ಯ. ಹೌದು ಬಿಡು, ಅದೃಷ್ಟವಂತರಿಗೆ ಮಾತ್ರನೇ ಗೊತ್ತಾಗೋದು. ಮದ್ವೆ ಆದ್ಮೇಲಂತೂ ನಿನ್ನ ಹಿಡಿಯಕ್ಕೆ ಆಗಲ್ಲ ಬಿಡು. ಅಷ್ಟು ಚೆನ್ನಾಗಿರ್ತೀಯ ಅಂತ ಅನ್ಸುತ್ತೆ. ಮತ್ತೆ ರಮ್ಯಾ, ಅಪ್ಪಂಗೆ ನಿಂದೇ ಯೋಚನೆ ಆಗ್ಬಿಟ್ಟಿತ್ತು ಕಣೆ, ನೀನ್ ಮದ್ವೆ ಆಗ್ಲಿಲ್ವಲ್ಲ ಅಂತ. ಹೇಗೋ ನೀನು ಮದ್ವೆಗೆ ಒಪ್ಕೊಂಡೇ ಬಿಟ್ಟಿಯಲ್ಲ. ಅಪ್ಪನ್ ಖುಷಿ ನೋಡಿದ್ಯಾ? ಎಷ್ಟು ಖುಷಿ ಪಡ್ತಿದಾರ ನೋಡು. ಅದಕ್ಕೆ ಇಷ್ಟು ದಿನ ಹೇಳಿದ್ದು ಅಮ್ಮ, ಮದುವೆ ಮಾಡ್ಕೋ ಅಂತ. ಹೇಗೋ ಕೊನೆಗಾದ್ರೂ ನಿನಗೆ ಅರ್ಥ ಆಯ್ತಲ್ಲ. ಅರ್ಥ ಮಾಡ್ಕೊಳ್ಳೇಬೇಕಲ್ಲೇ ಕಾವ್ಯ. ಕೆಲವೊಂದ್ಸರಿ ನಮ್ಗೋಸ್ಕರ ಅಲ್ದಿದ್ರು ಇನ್ನೊಬ್ರು ಖುಷಿಗೋಸ್ಕರ ಬದುಕ್ಬೇಕಾಗತ್ತಲ್ವಾ? ಹೂನೆ, ಅದೇ ಜೀವನ ಅಲ್ವಾ. ನಮ್ಗೋಸ್ಕರ ಬದುಕಿದ್ರೆ ಅದು ಸ್ವಾರ್ಥದ ಬದುಕಾಗ್ಬಿಡತ್ತೆ. ಇನ್ನೊಬ್ರು ಖುಷಿಗೋಸ್ಕರ ಬದುಕಿದ್ರೆ ಅದಕ್ಕಿಂತ ಬೇರೆ ಏನ್ ಬೇಕು ಹೇಳು. ನನ್ನನ್ನೇ ತಗೋ, ನಿಮ್ ಭಾವಂಗೋಸ್ಕರ ನಾನು, ನನಗೋಸ್ಕರ ನಿಮ್ ಭಾವ. ಹಾಗೆ ಅಮ್ಮ ಅಪ್ಪನೇ ತಗೋ, ಅಮ್ಮಂಗೋಸ್ಕರ ಅಪ್ಪ, ಅಪ್ಪಂಗೋಸ್ಕರ ಅಮ್ಮ. ಒಬ್ರಿಗೊಬ್ರು ಖುಷಿಗೋಸ್ಕರ ಬದುಕ್ತಾ ಇದಾರೆ. ಹಾಗೆ ಬದುಕ್ತಾನೆ ಇಷ್ಟು ವರ್ಷ ಸಂಸಾರ ಮಾಡಿದ್ರಲ್ವಾ. ಅಪ್ಪ ಅಮ್ಮ ಯಾವತ್ತಾದ್ರೂ ಕಿತ್ತಾಡಿರೋದ್ ನೋಡಿದ್ಯಾ? ಇಲ್ಲ ಅಲ್ವೇನೆ? ಎಲ್ಲರೂ ಒಂದೇ ತರ ಇರ್ತಾರೇನೆ. ಒಬ್ರೊಬ್ರು ಜೀವನ ಒಂದೊಂದ್ ತರ, ಎಲ್ಲ ಅವ್ರ ಮನ್ಸಿಗೆ ಸಂಬಂಧಪಟ್ಟಂಗೆ. ಏನೇನೋ ಮಾತಾಡ್ತೀಯಮ್ಮ ನೀನು. ಚಿಕ್ಕೋಳು ಅಂತ ಅನ್ಕೊಂಡ್ರೆ ದೊಡ್ಡ ಮಾತೇ ಕಲ್ತ್ಬಿಟ್ಟಿದ್ಯಾ. ಇರ್ಲಿ ಬಿಡು, ಹೋಗ್ತಾ ಹೋಗ್ತಾ ನಿನ್ಗೂ ಜವಾಬ್ದಾರಿ ಬರುತ್ತಲ್ವಾ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅನ್ಸುತ್ತೆ. ಏನ್ ಜವಾಬ್ದಾರಿನೋ ಏನೋ. ರಮ್ಯಾ, ಅವಾಗ್ಲಿಂದ ನೋಡ್ತಿದ್ದೀನಿ ಏನೋ ಯೋಚನೆ ಮಾಡ್ತಿದ್ಯಾ? ಓ, ಮದ್ವೆ ಆಗೋ ಹುಡುಗ ಬರ್ತಾ ಇದ್ದಾರೆ, ಮತ್ತೆ ಅವ್ರ ಮನೆಯವರೆಲ್ಲ ಬರ್ತಾ ಇದ್ದಾರೆ. ಅವ್ರ ಮುಂದೆ ಹೇಗ್ ಹೋಗೋದು ಅಂತನಾ? ಏನು ಯೋಚನೆ ಮಾಡ್ಬೇಡ ಕಣೆ. ಅದು ಮೊದಲನೇ ಸರಿ ಭಯ ಆಗುತ್ತೆ. ಅದನ್ನ ಭಯ ಅಂತ ಹೇಳಕ್ಕೂ ಆಗಲ್ಲ, ಮತ್ತೆ ನಾಚಿಕೆ ಅಂತಾನೂ ಹೇಳಕ್ಕಾಗಲ್ಲ ಕಣೆ. ಎರಡೂ ಆಗತ್ತೆ. ನೀನೇನು ಹೆದರ್ಕೋಬೇಡ. ನೀನೊಬ್ಳನೇನ್ ಕಳ್ಸೋದಿಲ್ಲ ಆಯ್ತಾ. ಜೊತೆಲಿ ನಾನು ಇರ್ತೀನಿ, ನಿಮ್ ಭಾವ ಇರ್ತಾರೆ, ಅಪ್ಪ ಇರ್ತಾರೆ, ಅಮ್ಮ ಇರ್ತಾರೆ. ಇನ್ಯಾಕ್ ನಿನ್ಗೆ ಯೋಚನೆ ಇಡು. ಹುಡುಗನ ಹತ್ರ 1-2 ಸತಿ ಮಾತಾಡಿದ್ರೆ ಸಾಕು ಕಣೆ. ಅವ್ರ ಹತ್ರ ಸ್ವಲ್ಪ ಸಲಿಗೆ ಬಂದೇ ಬಿಡುತ್ತೆ. ಅವಾಗ ನಿಂಗೆ ಈ ತರದೆಲ್ಲ ಭಯ ಆಗೋದಿಲ್ಲ. ಹ, ಏನು ಮಾತಾಡೋದ ಹುಡುಗನ್ ಜೊತೆನಾ? ನಾನಾ? ಹೂನೆ, ನೀನಲ್ದೆ ನಾನ್ ಮಾತಾಡಕ್ಕಾಗತ್ತಾ? ನೀನೇ ಮಾತಾಡ್ಬೇಕು. ಹೆದ್ರು ಬೇಡ ಅಂತ ಹೇಳ್ತಾ ಇದೀನಿ ಅಷ್ಟೇ. ಬನ್ನಿ. ಇವ್ರೇನಪ್ಪ ನಿಮ್ಮಪ್ಪ ಅಮ್ಮ? ಹಾ ರೀ, ಇವ್ರೇ ನಮ್ಮಪ್ಪ ಅಮ್ಮ. ಬರ್ರಿ ಅಣ್ಣವ್ರೆ, ಬನ್ನಿ ಅಕ್ಕ, ಕುತ್ಕೊಳ್ರಿ. ನಾನು ಹೋಗಿ ನಮ್ಮ ಹುಡುಗಿನ ಕರ್ಕೊ ಬರ್ತೀನಿ. ರಮ್ಯಾ, ಹುಡುಗನ್ ಮನೆಯವ್ರು ಬಂದೇ ಬಿಟ್ರು ಅಂತ ಅನ್ಸುತ್ತೆ ಕಣೆ. ಕೇಳಿಸ್ತಾ ನಿನ್ಗೆ? ಅಪ್ಪ ಅಮ್ಮ ಇಬ್ರು ಅವ್ರನ್ನ ಒಳಗಡೆ ಕರ್ಕೊಂಡ್ರು. ಹೂನೆ, ಕೇಳಿಸ್ತು. ನೀನೇನ್ ಗಾಬರಿ ಪಡ್ಬೇಡ ಕಣೆ. ಇವಾಗ ನೀನು ಮೊದ್ಲು ಮಾಡ್ಬೇಕಾಗಿರೋ ಕೆಲಸ ಏನ್ ಗೊತ್ತಾ? ಹುಡುಗಂಗೂ ಮತ್ತೆ ಹುಡುಗನ್ ಮನೆಯವ್ರಿಗೂ ಕಾಫಿ ತಗೊಂಡೋಗಿ ಕೊಡ್ಬೇಕು. ನಿನ್ನ ನೋಡಿದ ತಕ್ಷಣ ಆ ಹುಡುಗರ ಅಪ್ಪ ಅಮ್ಮ ಇಬ್ರು ಪಟ್ಟ ಅಂತ ಒಪ್ಕೊಂಡ್ಬಿಡ್ಬೇಕು ಕಣೆ. ನೀನೇ ಅವ್ರ ಮನೆ ಸೊಸೆ ಅಂತ. ಸರಿನಾ? ನಾನು ಹೇಳ್ದಂಗ್ ಮಾಡು. ನೀನು ಕಾಫಿ ತಗೊಂಡೋಗಿ ಕೊಡ್ತೀಯಲ್ಲ, ಹುಡುಗನ್ ಬೇರೆ ನೋಡಿಲ್ಲ ಅಂತ ಹೇಳ್ದಲ್ಲ, ಚೆನ್ನಾಗಿ ನೋಡ್ಕೊಂಡ್ಬಿಡು. ಇಷ್ಟು ಹತ್ರದಿಂದ ನೋಡೋ ಅವಕಾಶ ಮತ್ತೆ ಯಾವಾಗ ಸಿಗುತ್ತೋ. ಮದ್ವೆ ಆಗೋವರೆಗೂ ಇಷ್ಟು ಹತ್ರದಿಂದ ನೋಡಕ್ ಸಾಧ್ಯನೇ ಇಲ್ಲ. ಏನೇ? ಆಮೇಲೆ ಕಾಫಿ ಕೊಟ್ಮೇಲೆ ಆ ಹುಡುಗರ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ವಯಸ್ಸಾಗಿರೋರಿಗೆ ಇಂಥವೆಲ್ಲ ಇಷ್ಟ ಆಗುತ್ತೆ. ಏನೇ ರಮ್ಯಾ, ಆಯ್ತಾ? ಆಯ್ತು. ಏನಂತಮ್ಮ ಕಾವ್ಯ? ಏನಂತೆ ರಮ್ಯಂದು? ಏನಿಲ್ಲಮ್ಮ, ಸುಮ್ನೆ ಹಾಗೆ ಮಾತಾಡ್ತಿದ್ವಿ ಅಷ್ಟೇ. ಏನಮ್ಮ, ಹುಡುಗನ ಮನೆಯವ್ರು ಬಂದ್ರಾ? ಹೂನಮ್ಮ ಕಾವ್ಯ, ಹುಡುಗನ ಮನೆಯವ್ರು ಬಂದಿದ್ದಾರೆ. ಅವ್ರ ಅಪ್ಪ ಅಮ್ಮನ್ ನೋಡ್ತಾ ಇದ್ರೆ ಮನೆ ಕಡೆ ತುಂಬಾ ಅನುಕೂಲವಾಗಿದ್ದಾರೆ ಅಂತ ಅನ್ಸುತ್ತೆ. ನಮ್ ರಮ್ಯಂದು ಅದೃಷ್ಟನೂ ಅದೃಷ್ಟ. ಇಂಥ ಒಳ್ಳೆ ಮನೆಗೆ ಸೊಸೆಗೆ ಹೋಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ಹೌದಮ್ಮ, ಅದನ್ನೇ ನಾನು ಹೇಳ್ತಾ ಇದ್ದೆ ಅವಳಿಗೆ. ರಮ್ಯಾ, ಬಾರಮ್ಮ, ಕಾಫಿ ಕೊಡುವಂತೆ ಬಾ. ಅಡಿಗೆ ಮನೇಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕಾಫಿನ ನೀನೇ ಮಾಡಿದೆ ಅಂತಾನು ಹೇಳ್ತೀನಿ. ಹಾ, ಮದ್ವೆ ಆಗೋ ಅಷ್ಟರಲ್ಲಿ ಕಾಫಿ, ತಿಂಡಿ, ಅಡಿಗೆ ಎಲ್ಲಾನು ಕಲ್ತ್ಕೊಂಡ್ಬಿಡು. ಆಮೇಲೆ ಅವ್ರಿಗೆ ಹೇಳ್ತೀನಿ ನನ್ನ ಮಗಳಿಗೆ ಎಲ್ಲ ಬರುತ್ತೆ ಅಂತ. ನೀನ್ ಹೋಗೋದ್ರೊಳಗಡೆ ಎಲ್ಲ ಕಲ್ತ್ಕೊಂಡು ಹೋಗ್ಬೇಕಮ್ಮ. ಕಲಿತೀಯಲ್ವಾ ಮಗಳೇ?
ಕಲಿಬೇಕಾ ನಾನಾ? ಹೂನಮ್ಮ ನೀನೇ, ನಾನೆಲ್ಲ ಕಲ್ಸ್ಕೊಡ್ತೀನಿ ನಿನ್ಗೆ, ಏನು ಹೆದರ್ಕೋಬೇಡ. ಇದ್ಯಾವುದು ಕಷ್ಟನೇ ಅಲ್ಲ ಅಮ್ಮ, ಅವಳೆಲ್ಲ ಕಲಿತಾಳೆ. ಜೀವನದಲ್ಲಿ ಅವಳು ಇಷ್ಟೊಂದು ಬದಲಾಗಿದ್ದಾಳೆ ಅಂದಮೇಲೆ ಇದೆಲ್ಲ ಕಲಿಯೋದಿಲ್ವಾ ಅಮ್ಮ? ಹೌದಮ್ಮ ಕಾವ್ಯ, ನಾನು ಅನ್ಕೊಂಡಿರ್ಲಿಲ್ಲ ನಮ್ಮ ರಮ್ಯ ಇಷ್ಟೊಂದು ಬದಲಾಗ್ತಾಳೆ ಅಂತ. ಹೇಗೋ ಭಗವಂತ ಕಣ್ಬಿಟ್ಬಿಟ್ಟಿದ್ದಾನೆ. ಬಾಮ ರಮ್ಯ, ಬಾ ಬಾ, ಅವ್ರನ್ನ ತುಂಬ ಹೊತ್ತು ಕಾಯಿಸೋದು ಬೇಡ. ಹ್ಞೂ ಬಾರೇ ರಮ್ಯ, ಬಾ. ನೋಡಿ ಶಿವಣ್ಣವ್ರೆ, ಇವಳೆ ನನ್ನ ಎರಡನೇ ಮಗಳು ರಮ್ಯಾ ಅಂತ. ಕಾಲೇಜಿಗೆ ಹೋಗ್ತಾವಳೆ, ಕಾಲೇಜಿಗೆ ಕಳ್ಸಿದೀನಿ. ಇಷ್ಟ ದಿನ ಮದ್ವೆ ಬೇಡ ಬೇಡ ಅಂತ ಅಂತಿದ್ಲು ನನ್ನ ಮಗಳು. ಈಗೇನೋ ದೇವ್ರ ದಯದಿಂದ ಮದ್ವೆಗೆ ಒಪ್ಕೊಂಡವಳೆ. ಅದೇ ವಿಷ್ಣವ್ರೆ, ಇವತ್ತೆಲ್ಲ ನಾಳೆ ಹೆಣ್ಮಕ್ಳು ಮದ್ವೆ ಆಗ್ಲೇಬೇಕಲ್ಲ, ಇಲ್ಲ ಅಂತ ಅಂದ್ರೆ ಆಗುತ್ತಾ? ಹುಟ್ಟೋ ತವ್ರ ಮನೇಲಿ ಆದ್ರೂ ಮುಂದೆ ಜೀವನ ಮಾಡ್ಬೇಕಾಗಿರೋದು ಗಂಡನ ಮನೇಲಿ ಅಲ್ವರ? ಅದೇ ಶಿವಣ್ಣವ್ರೆ, ಹೌದೌದು, ಹೆಣ್ಮಕ್ಳಂದ್ರೆ ಹಾಗೆ. ರಮ್ಯಾ ಹೋಗಮ್ಮ, ಕಾಫಿ ಕೊಡು ಹೋಗು. ತಗೊಳ್ಳಿ ತಗೊಳ್ಳಿ, ಕಾಫಿ ತಗೊಳ್ಳಿ. ರಮ್ಯಾ, ನಿಮ್ ಬಾವಂಗೂ ಕಾಫಿ ಕೊಡಮ್ಮ. ತಗೊಳ್ಳಿ ಬಾವ. ಅಕ್ಕವ್ರೆ, ಹೇಗಿದೆ ಕಾಫಿ? ಈ ಕಾಫಿನ ನನ್ನ ಮಗಳೇ ಮಾಡಿದ್ದು. ಕಾಫಿ, ತಿಂಡಿ, ಅಡಿಗೆ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದ್ರೆ ಅವರಪ್ಪ ಅಂತೂ ಅವಳು ಮಾಡಿದ ಅಡಿಗೆನ ಎಷ್ಟು ಹೊಗಳುತ್ತಿರ್ತಾರೋ. ಓ ಹೌದಾ? ಹಾಗಿದ್ರೆ ಎಲ್ಲ ಅಡಿಗೆ ಬರುತ್ತೇನಿ? ಓ, ಎಲ್ಲ ಬರೋದಾ? ಇಂಥದ್ದು ಬರಲ್ಲ ಅನ್ನಂಗಿಲ್ಲ ಅಕ್ಕವ್ರೆ, ಎಲ್ಲನೂ ಕಲ್ಸ್ಬಿಟ್ಟಿದೀನಿ. ನೀವಂತೂ ಯೋಚನೆ ಮಾಡಂಗಿಲ್ಲ. ಮನೇನ ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ನನ್ನ ಮಗಳು. ಮತ್ತೆ ಇವಳನ್ನ ಪರಿಚಯ ಮಾಡಿಸ್ಕೊಳ್ಳೋದು ಮರ್ತ್ಬಿಟ್ಟೆ. ಇವಳು ನನ್ನ ದೊಡ್ಡ ಮಗಳು ಕಾವ್ಯ ಅಂತ. ಆ ಕಡೆ ಇದಾರಲ್ಲ, ಅವ್ರು ನನ್ನ ದೊಡ್ಡ ಅಳಿಯಂದ್ರು. ಇವ್ರನ್ನ ಇಲ್ಲೇ ಪಕ್ಕದವ್ರಿಗೆ ಕೊಟ್ಟಿದ್ದೀವಿ. ನಮ್ಮ ಅಳಿಯಂದ್ರದ್ದು ಸ್ವಲ್ಪ ಜಮೀನಿದೆ, ಅದನ್ನ ಅವರೇ ನೋಡ್ಕೋತಾರೆ. ಮತ್ತೆ ಸ್ವಂತ ಮನೆ ಇದೆ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾರೆ. ಇಂಥ ಅಳಿಯ ನಮಗೆ ಸಿಕ್ಕಿರೋದು ನಮಗೆ ಪುಣ್ಯ ನೋಡಿ. ನೀವಿಬ್ರು ಮಕ್ಕಳು ಒಂದೇ ತರ ಇದಾರಲ್ಲ, ಆಗ್ಲೇ ಅನ್ಕೊಂಡೆ ಇಬ್ರು ಅವಳಿ ಜೋಳಿ ಅಂತ. ಹೌದು ಅಕ್ಕರೆ, ನಮ್ಗೆ ಅವಳಿ ಜೋಳಿ ಮಕ್ಕಳು. ಎಷ್ಟೋ ಜನ ಗಂಡ್ ಮಕ್ಳು ಆಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಆದ್ರೆ ನಮ್ಗೆ ಆ ಚಿಂತೆನೇ ಇಲ್ಲ ನೋಡಿ. ನಾನಿಬ್ರು ಹೆಣ್ಮಕ್ಳು, ಗಂಡ್ ಮಕ್ಳು ಇಲ್ವಲ್ಲ ಅನ್ನೋ ಚಿಂತೆನೆ ನಮಗ್ ಬರೋ ತರ ಮಾಡ್ಲಿಲ್ಲ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನಮ್ಗೆ, ಅಷ್ಟು ಒಳ್ಳೆ ಹೆಸರು ತಂದ್ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಗಂಡ್ ಮಕ್ಳಾದ್ರೇನು, ಹೆಣ್ಮಕ್ಳಾದ್ರೇನು, ಅಪ್ಪ ಅಮ್ಮನ್ ಮರ್ಯಾದೆ ಹೋಗ್ದೇನೆ ಅವ್ರ ಮರ್ಯಾದೆ ಗೌರವನ ಹೆಚ್ಚಿದ್ರೆ ಸಾಕು. ಹಾ ಬಿಡಿ, ಅದಂತೂ ನಿಜಾನೇ. ಅಂದಾಗೆ ನನ್ ಮಗ ಏನು ಅಷ್ಟಾಗಿ ಓದಿಲ್ಲ, ಯಾಕಂದ್ರೆ ನಮ್ದೇ ತೋಟ ಜಮೀನೆಲ್ಲ ಇದೆ. ಇನ್ನವನು ಓದಿ ಬೇರೆ ಕಡೆ ಕೆಲ್ಸಕ್ಕೆ ಕಳ್ಸಕ್ಕಂತೂ ನಮಗಿಷ್ಟ ಇಲ್ಲ. ನಮ್ಮ ಹೊಲ ಗದ್ದೆದು ವ್ಯವಹಾರ ಜ್ಞಾನ ಇದ್ರೆ ಸಾಕು, ಅಷ್ಟಿದೆ ಅವನಿಗೆ. ಹೂನ್ರಮ್ಮ, ನೀವಾಗೇನೆ ಕೇಳಿದ್ರಂತೆ ನನ್ ಮಗಳನ್ನ ಮದುವೆ ಮಾಡ್ಕೊಳಪ್ಪ ಅಂತ. ನಾವು ನಮ್ಮ ಮಗಂಗೆ ಹುಡುಗಿನ ಹುಡುಕ್ತಾ ಇದ್ವಿ. ಒಂದ್ ಕಡೆ ನೋಡ್ಕೊ ಬಂದಿದ್ವಿ, ಒಪ್ಕೇನೋ ಆಗಿತ್ತು. ಆದ್ರೆ ಇನ್ನ ಟೈಮ್ ತಗೊಂಡಿದ್ವಿ, ಹೇಳ್ತೀವಿ ಅಂತ ಹೇಳಿದ್ವಿ. ನನ್ ಮಗ ನೆನ್ನೆ ಬಂದ್ಬಿಟ್ಟು ಹಿಂಗೆ ನೋಡ್ಕೊ ಬಂದಿದ್ದೀನಪ್ಪ, ತುಂಬಾ ಒಳ್ಳೆ ಜನ ಮನೆ ಕಡೆಯವರು ಅಂತ ಹೇಳ್ದ. ಇವಾಗ ನೋಡಿ, ನಾವ್ ಎಲ್ಲೆಲ್ಲಿಂದನೋ ಹೆಣ್ ತಗೋಬತ್ತೀವಿ. ಆ ಹೆಣ್ಮಕ್ಳು ಮದ್ವೆ ಆಗಕ್ಕಿಂತ ಮುಂಚೆ ಒಂಥರ ಇರ್ತಾರೆ, ಮದ್ವೆ ಆದ್ಮೇಲೆ ಇನ್ನೊಂಥರ ಆಗ್ತಾರೆ. ಹೇಳಿ, ನಾವಿರೋದು ಗಂಡ ಹೆಂಡತಿ, ನನ್ ಮಗ. ಒಬ್ಳು ಮಗಳವಳೆ, ಅವಳಿಗೆ ಮದುವೆ ಆಗೈತೆ. ಅವಳು ಈ ಊರ್ನಲ್ಲಿ ಇಲ್ಲ, ಬೇರೆ ಊರಿಗೆ ಕೊಟ್ಟಿದೀವಿ. ಅವಳೇನ್ ಇವತ್ ಬರ್ಲಿಲ್ಲ, ನಾವೇ ನೋಡ್ಕೊಂಡು ಹೋಗೋಣ ಒಂದ್ಸತಿ ಅಂತ ಬಂದ್ವಿ. ಇರ್ಲಿ ಅಣ್ಣವ್ರೆ, ಇರ್ಲಿ ರೀ. ಹುಡುಗಿ ಚೆನ್ನಾಗವಳಲ್ವ ರೀ? ನನ್ ಮಗಂಗೆ ಒಳ್ಳೆ ಜೋಡಿ ಹೇಳಿ. ಈ ಹುಡುಗಿನೇ ನಮ್ಮನೆ ಸೊಸೆ ಮಾಡ್ಕೊಳ್ಳೋಣ. ಏನಂತೀರ ರೀ? ಹ್ಞೂ ಅಂತ ಹೇಳ್ರಿ ಪಾಪ. ನಾವ್ ಏನಂತೀವ ಅಂತ ಪಾಪ ಕಾಯ್ತಾವ್ರೆ. ಹೂನೆ ಪಾರ್ವತಿ, ಹುಡುಗಿ ಚೆನ್ನಾಗವಳೆ, ಕುಣ್ಗುಂಡ ಮುದ್ದಾಗೈತೆ, ಮಾಡ್ಕೊಳ್ಳೋಣ ಹೇಳು. ಈ ವರದಕ್ಷಿಣೆ ಗಿದ್ದಕ್ಷಿಣೆ ಏನು ತಗೊಳದ್ ಬೇಡ. ಆ ದೇವ್ರು ನಮ್ಗೆ ಏನ್ ಕಮ್ಮಿ ಮಾಡೋಣ ಹೇಳು. ಹ್ಞೂ ರೀ, ಏನ್ ತಗೊಳದ್ ಬೇಡ, ಹೇಳ್ರಿ ಹ್ಞೂ ಅಂತ ಹೇಳ್ರಿ. ತಾಂಬೂಲ ಬದಲಾಯಿಸ್ಕೊಬಿಡಣ. ಹೇಳ್ತೀನಿ. ನಮ್ಮ ಹುಡುಗಿ ಬಗ್ಗೆ ನೀವೇನು ಹೇಳಲೇ ಇಲ್ಲ. ಹುಡುಗಿ ನಿಮ್ಗೆ ಒಪ್ಕೆನಾ ಹೆಂಗೆ ಅಂತ? ಇನ್ನು ಏನಪ್ಪ ಹೇಳೋದು, ಒಪ್ಕೆನೆ. ಹುಡುಗಿ ನಮ್ಗೆ ತುಂಬಾ ಒಪ್ಕೆ ಆಗೈತೆ. ಇನ್ನ ತಾಂಬೂಲ ಬದಲಾಯಿಸ್ಕೊಬಿಡೋಣ. ಹೌದಾ ಶಿವಣ್ಣವ್ರೆ, ಬಹಳ ಸಂತೋಷ ಆಯ್ತು. ಸರಿ ಶಿವಣ್ಣವ್ರೆ, ತಾಂಬೂಲ ಬದಲಾಯಿಸ್ಕೊಳ್ಳೋಣ ಹಾಗಿದ್ರೆ. ಹಾ ಬದಲಾಯಿಸ್ಕೊಳ್ಳೋಣ ರೀ, ಒಂದ್ ನಿಮಿಷ ಬನ್ನಿ.